ಪ್ಲೀಸ್ ಬಿ ಸೀಟೆಡ್ ಸರ್. ಆ ಹೂಗುಚ್ಚ ಕೊಡಿ, ಕೊಡಿ ಇಲ್ಲಿ. ಥ್ಯಾಂಕ್ ಯು. ವೆಲ್ಕಮ್ ಸರ್. ಏ ಮಿಠಾಯಿ ಎಲ್ಲಿದೆ? ಕೊಡಿ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಪ್ಲೇಜರ್. ಸರ್. ಎಸ್. ಫ್ರೇಸರ್ ಅಂತ ಬರ್ದಿದ್ದಾರೆ. Good evening, respected guests and dignitaries. His Excellency, Deputy Governor, ನಮ್ಮ ಪರಮ ಸನ್ಮಾನನೀಯ ಅತಿಥಿ ಸರ್ ಆಂಡ್ರೂ ಫ್ರೇಸರ್ ಇಂದು ನಮ್ಮೆಲ್ಲರ ನಡುವೆ ಉಪಸ್ಥಿತರಿದ್ದಾರೆ. ಕಟಕ್ ಸಮಿತಿಯ ಕಡೆಯಿಂದ ನಾವು ನಿಮಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಎದ್ದೇಳು ಭಾರತದ ಎದ್ದೇಳು ಭಾರತದ ಕಂದ, ತಾಯಿಯ ಸೇವೆಗೆಂದು ಮುಡುಪಾಗಿಡು ನಿನ್ನ ಜೀವನ. ನಿನ್ನ ಕಾರ್ಯದಿಂದಲೇ ಸಾರಿ ಹೇಳು ನಿನ್ನ ಮಾತೃವಂದನ. ಎದ್ದೇಳು ಭಾರತದ ಕಂದ, ತಾಯಿಯ ಸೇವೆಗೆಂದು ಮುಡುಪಾಗಿಡು ನಿನ್ನ ಜೀವನ. ನಿನ್ನ ಕಾರ್ಯದಿಂದಲೇ ಸಾರಿ ಹೇಳು ನಿನ್ನ ಮಾತೃವಂದನ. ಹಿಂದೂ ಮುಸ್ಲಿಮರೆಲ್ಲ ಜೊತೆಯಾಗಿ ಬನ್ನಿ, ದೇಶ ಮಾತೆಯ ಪೂಜೆಯ ಮಾಡಿ. ಎದ್ದೇಳು ಭಾರತದ ಕಂದ, ನೀನು ಸಾರಿ ಹೇಳು ಮಾತೃವಂದನ. ಸಾಹೇಬ್ರ ಮುಂದೆ ಇದೆಂತ ಕವಿತೆ ಹೇಳ್ತಾ ಇದ್ದಾನೆ ಸುಭಾಷ್. ಸುಜಲಾಂ ಸುಫಲಾಂ ಸಸ್ಯ ಶ್ಯಾಮಲಾಂ ವಿಪುಲ ವಿಶ್ವಕ್ಕೆ ಮೋಹಿನಿ, ರತ್ನಗರ್ಭ ಸರ್ವ ಸುಂದರ, ತಾಯಿ ನೀನು ಎಲ್ಲಕ್ಕೂ ಮಾದರಿ. ಸರ್, ಸ್ವದೇಶಿ ಕವಿತೆ ಸರ್ ಇದು. ಜಾನಕಿ, ಯಾವ ಕವಿತೆ ಹೇಳ್ತಿದ್ದಾನೆ? ಯಾವ ಕವಿತೆ ಹೇಳ್ತಾ ಇದ್ದಾನೆ ಅವನು? ಶರತ್, ಬೇಗ ಹೋಗು. ಹೇಗೋ ಏನೋ ನಮ್ಮೀ ದೇಶ ಎಲ್ಲ ದೇಶಕ್ಕೂ ವಿಶೇಷ. ಎಷ್ಟೋ ಕನಸುಗಳು ಕಟ್ಟಿದೆ ಇದನ್ನ. ಇದೇನ್ ಹೇಳ್ತಾ ಇದ್ಯಾ ನೀನು ಸುಭಾಷ್? ಇದ್ಯಾವ ಕವಿತೆ ಹೇಳ್ತಾ ಇದ್ಯಾ ನೀನು? ಸರ್ ಸರ್, ಜಾನಕಿ ಬೇಗ ಅವ್ರ ಹತ್ರ ಹೋಗೋಣ ಬಾ. ಹೇಗಾದ್ರೂ ಮಾಡಿ ಅವ್ರಿಗೆ ಸಮಾಧಾನ ಮಾಡೋಣ. ನೀವು ಹೇಳಿದ್ ಸರಿನೇ, ನಡ್ರಿ ಬನ್ನಿ. ಶರತಣ್ಣ, ಸಾಹೇಬ್ರಿಗೆ ಈ ಕವಿತೆ ಯಾಕೆ ಇಷ್ಟ? ಸುಮ್ನಿರು ಸುಬಿ. ಇದೇನ್ ಮಾಡ್ದೆ ನೀನು? ಈ ಕವಿತೆ ಯಾಕೆ ಹೇಳ್ದೆ? ಹಾ ಸುಬಿ, ನೀನ್ ಇಂಗ್ಲಿಷ್ ಕವಿತೆ ವಾಚನ ಮಾಡ್ಬೇಕು ಅಂತಿದ್ದೆ ಅಲ್ವಾ? ಮತ್ ಈಗ ಯಾಕೆ ಈ ಕವಿತೆ ವಾಚನ ಮಾಡ್ದೆ? ಅದಕ್ಕಿಂತ ಹೆಚ್ಚಾಗಿ ಸುಬಿಗೆ ಈ ಕವಿತೆ ಹೇಳ್ಕೊಟ್ಟವ್ರು ಯಾರು? ಸುಬಿಗೆ ಈ ಕವಿತೆನ ಅನುಚಿಕಮ್ಮ ಹೇಳ್ಕೊಟ್ಟಿರ್ಬೇಕು. ಅನಂತಣ್ಣ, ಅನಂತಣ್ಣ, ಒಂದು ಅನಾಹುತ ಆಗೋಗಿದೆ. ಏನಾಯ್ತು ವೀರು? ಯಾರು ಸಿಕ್ಕಾಕೊಳ್ಳಿಲ್ಲ ತಾನೆ? ಅಯ್ಯೋ ಇಲ್ಲ ಇಲ್ಲ, ಅದಲ್ಲ. ಈ ಮನೆ ಹುಡುಗ ಸುಭಾಷ್ ಇದಾನಲ್ಲ. ಸುಬಿ, ಏನಾಯ್ತು ಅವನ್ಗೆ? ಸುಭಾಷ್ ಗವರ್ನರ್ ಮುಂದೆ ಸ್ವದೇಶಿ ಕವಿತೆ ಹೇಳ್ದ. ಗವರ್ನರ್ ಕೋಪ ಮಾಡ್ಕೊಂಡು ಹೊರಟೋದ್ರು. ಏನ್ ಹೇಳ್ತಾ ಇದೀಯ ವೀರು? ಸುಭಾಷ್ ಸ್ವದೇಶಿ ಕವಿತೆ ವಾಚನ ಮಾಡದ್ನ? ಹೌದು ಹೌದು ಅನ್ನೋಕ, ಹೌದು. ಎಲ್ರು ಕೈ ಮುಗಿದು ಗವರ್ನರ್ನ ಕ್ಷಮೆ ಕೇಳ್ತಿದ್ರು. ಈಗೇನಾಗುತ್ತೋ ಗೊತ್ತಿಲ್ಲ. ಆ ಹುಡುಗನ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ. ಸುಭಾಷ್ ಸ್ವದೇಶಿಗಳ ಕವಿತೆ ಹೇಗ್ ಕಲ್ತ? ಅವನು ಬ್ರಿಟಿಷರ ಸ್ಕೂಲಲ್ಲಿ ಓದೋದಲ್ವಾ? ಅವನು ಯಾವ ಕವಿತೆ ವಾಚನ ಮಾಡಿದ್ದು? ಎದ್ದೇಳು ಭಾರತದ ಕಂದ, ಎದ್ದೇಳು.
ಹಾ ಹಾ ಹೌದು 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 ಇದೇ ಕವಿತೆ ಹೇಳ್ತಾ ಇದ್ದಿದ್ದು. ಆದ್ರೆ ಅವನಿದನ್ನ ಇವತ್ತು ಬೆಳಿಗ್ಗೆ ಕೇಳಿದ್ದು ಒಂದೇ ಸಲಕ್ಕೆ ನೆನ್ಪಿಟ್ಕೊಂಡಿದ್ದಾನ. ನಿಮ್ಗಿನ್ನೂ ಗೊತ್ತಿಲ್ಲ ಅನಂತ್ ಅವ್ರೆ, ಸುಬ್ಬಿ ಓದೋದ್ರಲ್ಲಿ ತುಂಬಾ ಬುದ್ಧಿವಂತ. ಒಂದ್ಸಲ ಕೇಳಿದ್ರೆ ಸಾಕು. ಆದ್ರೆ ಈಗ ಏನಾಗುತ್ತೋ, ಈಗೇನ್ ಮಾಡೋದು ಸಾಹೇಬ್ರ ಮುಂದೆನೆ ಈ ಕವಿತೆ. ವೀರು ಮನೆಯವರೆಲ್ಲ ಅಲ್ಲೇ ಇದ್ರಾ? ನೀನ್ ನೋಡಿದ್ಯಲ್ವಾ? ಸುಬಿನ ಸಾಹೇಬ್ರು ಕರ್ಕೊಂಡು ಹೋಗಿಲ್ಲ ತಾನೆ? ಅದ್ ನನಗೆ ಗೊತ್ತಿಲ್ಲ ಅಕ್ಕ, ಆದ್ರೆ ನಾನಂತೂ ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ಎಂತ ತಪ್ಪು ಮಾಡ್ಬಿಟ್ವಿ ನಾವು. ಆ ಕವಿತೆನ ಅವನ್ ಮುಂದೆ ಓದ್ಬಾರ್ದಾಗಿತ್ತು. ಸುಬಿ ಈ ಕವಿತೆನ ಅಲ್ಲಿ ಹೋಗಿ ಹೇಳ್ತಾನೆ ಅನ್ನೋ ಯೋಚನೆ ಕೂಡ ನಮಗ್ ಬಂದಿರ್ಲಿಲ್ಲ. ನೀನು ಮನೆಗ್ ಹೋಗು, ಎಲ್ರೂ ಮನೆಗ್ ವಾಪಸ್ ಬಂದಿರ್ಬೇಕು. ಯಾರು ಸುಬಿಗೆ ಬೈದಿರೋ ಹಾಗೆ ನೋಡ್ಕೊ ಹೋಗು, ಬೇಗ ಹೋಗು. ಮನೆಯಲ್ಲಿ ಇಷ್ಟೊಂದು ರಾಶಿ ಇಂಗ್ಲಿಷ್ ಪುಸ್ತಕ ಇದೆ, ನಿನಗಿದೊಂದು ಕಾಣಿಸ್ಲಿಲ್ವಾ? ಎಲ್ಲ ಬಿಟ್ಟು ನಿನಗೆ ಆ ಸ್ವದೇಶಿ ಕವಿತೆನೇ ನೆನಪಿತ್ತೇನು? ಆ ಕವಿತೆಯಲ್ಲಿ ನೇರವಾಗಿ ಬ್ರಿಟಿಷರನ್ನ ವಿರೋಧ ಮಾಡಿದ್ದಾರೆ. ಜೀವನದಲ್ಲಿ ಸುಭಾಷ್ಗೆ ತುಂಬಾ ಒಳ್ಳೆ ಭವಿಷ್ಯ ಇದೆ, ಆದ್ರೆ ಇವನು ಒಂದಾದ ಮೇಲೆ ಒಂದು ತಪ್ಪನ್ನ ಮಾಡ್ತಾನೆ ಇದ್ದಾನೆ. ಸುಭಾಷ್, ಯಾರು ಹೇಳ್ಕೊಟ್ರು ನಿನ್ಗೆ ಕವಿತೆನ? ಸುಭಿ, ಅಪ್ಪ ಕೇಳಿದ್ದಕ್ಕೆ ಉತ್ತರ ಕೊಡು. ನನ್ ಕಡೆಗ್ ನೋಡು ಸುಭಾಷ್. ಈಗ ನನ್ಗೆ ನಿಜವಾದ ವಿಷಯ ಗೊತ್ತಾಗ್ಬೇಕು. ಯಾರ್ ಭಯಕ್ಕೆ ನೀನ್ ಮಾತಾಡ್ತಾ ಇಲ್ಲ ಸುಭಾಷ್? ನಿನ್ಗೆ ಈ ಕವಿತೆನ ಯಾರು ಕಲ್ಸಿದ್ದು? ನೀನ್ ಈಗ್ಲೇ ನನ್ಗೆ ಅವ್ರ ಹೆಸರನ್ನ ಹೇಳ್ಬೇಕು ಸುಭಾಷ್. ಫ್ರೇಜರ್ ಸಾಹೇಬ್ರ ಮುಂದೆ ನೀನ್ ಹೇಳಿರೋ ಕವಿತೆಯಿಂದ ಏನ್ ಪರಿಣಾಮ ಆಗತ್ತೆ ಅಂತ ನಿನಗ್ ಗೊತ್ತಿದ್ಯಾ? ಈಗ್ಲೂ ಸಮಯ ಮಿಂಚಿಲ್ಲ ಸುಭಾಷ್. ಆ ಕವಿತೆನ ನಿನಗೆ ಯಾರು ಕಲ್ಸಿರೋದು ಅಂತ ನನಗೆ ಹೇಳ್ಬಿಡು. ಆಗ ಮಾತ್ರ ನಾನು ಪೊಲೀಸ್ನವ್ರ ಮುಂದೆ ಕೇಳ್ಕೋಬಹುದು, ನೀನ್ ಚಿಕ್ಕವನು, ನಿನ್ಗಿದೆಲ್ಲ ಅರ್ಥ ಆಗೋದಿಲ್ಲ ಅಂತ. ಆಗ ಅವ್ರು ನಿನ್ ವಿರುದ್ಧ ಯಾವ ಕ್ರಮನೂ ತಗೊಳ್ಳೋದಿಲ್ಲ. ತಪ್ಪೆಲ್ಲ ನಂದೇ ಅಪ್ಪ. ನಾನೇ ಅನು ಚಿಕ್ಕಮ್ಮಂಗೆ ಕವಿತೆ ಓದಿ ಹೇಳೋಕ್ ಹೇಳಿದ್ದು. ಅನು ಚಿಕ್ಕಮ್ಮನ ಹೆಸರು ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತಾ? ನೀನ್ ಹೇಗ್ ಕಾಪಾಡ್ತೀಯ ಜಾನಕಿ? ಯಾರು ಗೊತ್ತು, ಇವನು ಸ್ಕೂಲ್ಗೆ ಹೋಗೋ ಹೊತ್ತಲ್ಲಿ ಯಾರೋ ಸ್ವದೇಶಿಯವನು ಕಲ್ಸಿರ್ಬೋದು. ಅವರು ಯಾವ ತರ ಎಲ್ಲ ಸರ್ವನಾಶ ಮಾಡ್ತಿದ್ದಾರೆ ಅಂತ ನೋಡಿದ್ಯಲ್ಲ. ಫ್ರೇಜರ್ ಸಾಹೇಬ್ರನ್ನ ವಾಪಸ್ ಕಳಿಸೋದಕ್ಕೆ ಗೋಡೆ ಮೇಲೆ ಎಷ್ಟು ಕೆಟ್ಟದಾಗಿ ಬರ್ತಿದ್ರು. ಅವ್ರ್ಯಾರು ಸಿಗ್ಲೇ ಇಲ್ಲ. ಇದೆಲ್ಲ ಆಗ್ತಿರೋದಕ್ಕೆ ಕಾರಣ ಸುಭಾಷ್ ಅಂತಾನೆ ಅನ್ಕೊಂಡ್ರೆ ಏನ್ ಮಾಡೋದು? ನಾನೇನಾದ್ರೂ ತಪ್ಪು ಹೇಳ್ತಾ ಇದ್ದೀನ ಜಾನಕಿ? ಸತೀಶ್, ನೀನು ಅವನಿಗೆ ದೊಡ್ಡಣ್ಣ ತಾನೆ? ಸುಭಾಷ್ ಯಾವ ಕವಿತೆ ಹೇಳ್ತಾ ಇದ್ದಾನೆ ಅಂತ ಒಂದ್ಸಲನೂ ಕೇಳಿಲ್ವಾ ನೀನು? ದೊಡ್ಡಪ್ಪ, ನಂಗನ್ಸುತ್ತೆ ಶರತ್ಗೆ ಮೊದ್ಲೇ ಗೊತ್ತಿತ್ತು ಅಂತ. ಸುಭಾಷ್ಗೆ ಕವಿತೆ ಹೇಳ್ಕೊಡೋದು ಶರತ್ ಜವಾಬ್ದಾರಿ ಆಗಿತ್ತು ಅಲ್ವಾ? ಪ್ರೋಮಿ, ಶರತ್ ಮೇಲ್ ಯಾಕೆ ನಿನಗೆ ಅಷ್ಟೊಂದ್ ಸೆಟ್ಟು? ಒಂದ್ ನಿಮಿಷ ಇರೋ ಪ್ರಭಾ. ಇವಳೇನು ತಪ್ಪು ಹೇಳ್ತಾ ಇಲ್ಲ. ಶರತ್ನ ವರ್ತನೆ ಇತ್ತೀಚೆಗೆ ನನಗೂ ಸರಿ ಅನ್ನಿಸ್ತಾ ಇಲ್ಲ. ನಾನು ನೋಡೋಷ್ಟು ನೋಡಾಯ್ತು. ಎಲ್ಲಿದ್ದಾನೆ ಶರತ್? ಕರೀರಿ ಅವನ್ನ. ಸುಭಿನ ದಾಳದ ರೂಪದಲ್ಲಿ ಬಳಸಬೇಕು ಅನ್ಕೊಂಡಿದ್ದೀರಾ? ಇದೇ ನಿಮ್ ಕ್ರಾಂತಿ ನಾನು ಚಿಕ್ಕಮ್ಮ. ಶರತ್, ಗವರ್ನರ್ ಎದುರಿಗೆ ಆ ಕವಿತೆ ಹೇಳಿದ್ರೆ ಸುಭಿಗೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ವಾ? ಶರತಣ್ಣ ಸುಮ್ನಿರಿ. ಶರತಣ್ಣ ಬನ್ನಿ, ನೀವು ಬನ್ನಿ. ಹೇಳಿ, ಇವನು ನಿಮ್ ಮೇಲೆ ನಂಬಿಕೆ ಇಟ್ಟು ನಿಮ್ ಹತ್ರ ಬಂದಿದ್ದೆ ತಪ್ಪಾಯ್ತಾ? ಸ್ವದೇಶಿಗಳು ಚಿಕ್ಕ ಮಕ್ಕಳ ತಲೆನ ಕೆಡಿಸ್ತಾರೆ ಅಂತ ಹೇಳಿರೋ ಮಾತು ಸರಿಯಾಗೇ ಇದೆ. ಆ ಕವಿತೆನ ಹೇಳ್ಕೊಟ್ಟು ಸುಭಿಗೆ ಮೋಸ ಮಾಡಿದ್ರು. ಶರತಣ್ಣ, ನಾನು ಹೇಳೋದನ್ನ ಕೇಳಿ. ಅನು ಚಿಕ್ಕಮ್ಮಂದ್ ಯಾವ್ದೇ ತಪ್ಪಿಲ್ಲ. ನೀನ್ ಸುಮ್ನಿರು ಸುಭಿ.
ಏನ್ ಅನ್ಕೊಂಡಿದ್ರಿ ನೀವು? ಸುಭಾಷ್ ಬಾಯಿಂದ ಫ್ರೇಜರ್ ಸಾಹೇಬ್ರೆದ್ರಿಗೆ ಕವಿತೆ ಹೇಳ್ಸಿ ಕಟಕ್ನಲ್ಲಿ ಸ್ವದೇಶಿಗಳಿರೋದನ್ನ ಸಾಬೀತ್ ಮಾಡ್ಬೇಕಾಗಿತ್ತ? ಇದರಿಂದ ಸುಭಿನ ಸ್ಕೂಲಿಂದ ತೆಗೆದು ಹಾಕಿದ್ರು ನಿಮ್ಗೇನಾಗ್ಬೇಕಾಗಿದೆ ಹೇಳಿ ಹೇಳಿ. ಯಾಕೆ ಸುಮ್ನಿದ್ದೀರಾ? ಮಾತಾಡಿ ಚಿಕ್ಕಮ್ಮ. ಒಂದ್ಸಲ ಸುಭಿ ಮುಖ ನೋಡಿ. ಮುಖ ನೋಡಕ್ ಆಗ್ತಾ ಇಲ್ವಲ್ಲ? ಏನ್ ತಪ್ಪು ಮಾಡಿದ್ದ ನಮ್ ಸುಭಿ? ಶರತ್ ಸುಬಿ ನನ್ ಮಗ ಇದ್ದ ಹಾಗೆ. ಶರತಣ್ಣ, ನಾನು ಹೇಳೋದನ್ನ ಸ್ವಲ್ಪ ಕೇಳ್ತೀರಾ? ಇದ್ರಲ್ಲಿ ಅನು ಚಿಕ್ಕಮ್ಮಂದ್ ಯಾವುದೇ ತಪ್ಪಿಲ್ಲ. ನಾನ್ ನಿಮ್ಗೆ ನಿಜ ಹೇಳ್ತೀನಿ. ಅನು ಚಿಕ್ಕಮ್ಮಂಗೆ ಗೊತ್ತಿರ್ಲಿಲ್ಲ ಈ ಕವಿತೆ ಕೇಳಿಸ್ಕೊಂಡು ಗವರ್ನರ್ ಮುಂದೆ ಹೇಳ್ತೀನಿ ಅಂತ. ಅನು ಚಿಕ್ಕಮ್ಮ, ನೀವ್ ಯಾಕೆ ಏನು ಮಾತಾಡ್ತಿಲ್ಲ? ಮಾತಾಡಿ, ಯಾಕೆ ಅಳ್ತಾ ಇದ್ದೀರಾ? ನಿಜ ಏನು ಅಂತ ಹೇಳಿ ಶರತಣ್ಣಂಗೆ, ನಿಮ್ ತಪ್ಪು ಏನು ಇಲ್ಲ ಅಂತ. ನೀವು ಆ ಕವಿತೆನ ಅಲ್ಲಿ ಹೇಳೋದಿಕ್ಕೆ ಕಲ್ಸಿರ್ಲಿಲ್ಲ ಅನ್ನೋದನ್ನ ಹೇಳಿ ಅನು ಚಿಕ್ಕಮ್ಮ. ಮಾತಾಡಿ, ನೀವ್ ಯಾಕೆ ಸುಮ್ನೆ ಇದ್ದೀರಾ? ಸುಬಿಗೆ ತೊಂದರೆ ಕೊಡೋ ಉದ್ದೇಶ ನನ್ಗಿರ್ಲಿಲ್ಲ. ಸುಭಿ, ಈ ಕವಿತೆನ ನೀನೇ ಕಲ್ತಿದ್ದ? ಇಲ್ಲ ಅನು ಚಿಕ್ಕಮ್ಮ ಕಲ್ಸಿದ್ದ? ಆ ಕವಿತೆನ ಅಲ್ಲಿ ಯಾಕೆ ಹೇಳಕ್ ಹೋದೆ ಸುಭಿ? ನನ್ಗೆ ಆ ಕವಿತೆ ಇಷ್ಟ ಆಗಿತ್ತು ಶರತಣ್ಣ. ಅನು ಚಿಕ್ಕಮ್ಮಂಗೆ ನಾನು ಅದನ್ನ ಓದೋಕ್ ಹೇಳಿದ್ದೆ ಅಷ್ಟೇ. ನನ್ಗೇನ್ ಗೊತ್ತಿಲ್ವಾ ಶರತ್, ಈ ಕವಿತೆ ಕೇಳೋದ್ರಿಂದ ಗವರ್ನರ್ ಸಾಹೇಬ್ರ ಕೋಪ ಜಾಸ್ತಿ ಆಗತ್ತೆ ಅಂತ. ಅದು ಅಲ್ಲದೆ ಈ ಮನೆಯಲ್ಲಿ ಅನಂತ್ ಅವ್ರು ಬಚ್ಚಿಟ್ಕೊಂಡಿದ್ದಾರೆ. ನನ್ಗಿದೆಲ್ಲ ಗೊತ್ತಿದ್ರು ಕೂಡ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅನ್ನೋ ಚಿಕ್ಕಮ್ಮ. ನಾನು ಅನ್ಕೊಂಡೆ ನೀವು ಸುಭೀನ ಸ್ವದೇಶಿ ಮಾಡಕ್ ಹೊರಟಿದ್ದೀರಾ ಅಂತ. ನಾಳೆ ಸುಭಿಗೆ ಏನಾಗತ್ತೆ ಅಂತ ಗೊತ್ತಿಲ್ಲ. ನೀನ್ ಯಾಕೆ ಹೀಗ್ ಮಾಡ್ದೆ ಸುಭಿ? ಅಮ್ಮ ಹೇಳ್ತಿದ್ರು ಸಾಹೇಬ್ರಿಗೆ ಭಾರತೀಯ ರೀತಿಯ ಸನ್ಮಾನ ಮಾಡ್ತೀವಿ. ಮತ್ ಯಾಕೆ ಅವರಿಗೆ ದೇಶದ ಕವಿತೆ ಇಷ್ಟ ಆಗ್ಲಿಲ್ಲ ಶರತಣ್ಣ? ನಿನಗೀಗ ಗೊತ್ತಾಯ್ತಾ ಶರತ್? ಕವಿತೆನ ಹೇಳ್ಕೊಡ್ಬೋದು, ಆದ್ರೆ ಸ್ವದೇಶಿ ಆಗೋದನ್ನ ಹೇಳ್ಕೊಡಕ್ಕಾಗಲ್ಲ. ನನಗ್ ಗೊತ್ತಿತ್ತು. ಸುಬಿಗೆ ಈ ಕವಿತೆನ ಯಾರು ಹೇಳ್ಕೊಟ್ಟಿದ್ದಾರೆ ಅಂತ. ಶರತ್ ನಡಿ, ಅಪ್ಪ ಕರೀತಿದ್ದಾರೆ. ಹೇಳು ಶರತ್, ದೊಡ್ಡಪ್ಪಂಗೆ ಎಲ್ಲ ಸತ್ಯ ಹೇಳು. ಸುಬಿಗೆ ಈ ಕವಿತೆನ ಯಾರು ಹೇಳ್ಕೊಟ್ಟಿದ್ದು ಅಂತ. ಶರತ್, ನಿನ್ಗಂತೂ ಗೊತ್ತಿರುತ್ತೆ ಸುಭಾಷ್ಗೆ ಆ ಕವಿತೆನ ಯಾರು ಕಲ್ಸಿದ್ದು ಅಂತ. ನಾನ್ ಸುಬಿ ಹತ್ರ ಈ ಕವಿತೆ ಯಾರು ಕಲ್ಸಿದ್ದು ಅಂತ ಕೇಳ್ದೆ. ಅದಕ್ಕೆ ಅವ್ನು ನನಗೆ ಉತ್ತರನೇ ಕೊಡ್ಲಿಲ್ಲ. ನಾನೇ ಕಲ್ಸಿದ್ದು ಅಮ್ಮ. ನೀನ್ ಕಲ್ಸಿದ ಶರತ್? ಶರತ್ ಒಬ್ನೇ ಅಲ್ಲ ಅಪ್ಪ, ಇದ್ರಲ್ಲಿ ಇನ್ನೂ ಬೇರೆಯವರು ಇದ್ದಾರೆ. ಅಪ್ಪಂಗೆ ಸತ್ಯ ಹೇಳು ಶರತ್. ಒಂದು ಕವಿತೆನ ಎಷ್ಟು ಜನ ಹೇಳ್ಕೊಡ್ತಾರೆ? ನಾನೊಬ್ನೇ ಹೇಳ್ಕೊಟ್ಟಿದ್ದು. ಸುಭಿ ಬರೀ ಕಲ್ತಿದ್ದು. ನೀನೇ ಹೇಳು ಸುಭಿ, ನಾನ್ ತಾನೇ ನಿನಗೆ ಕವಿತೆ ಹೇಳ್ಕೊಟ್ಟಿದ್ದು. ಸುಬಿ ನೀನೇ ಹೇಳು. ಈ ಕವಿತೆನ ನಿಂಗೆ ಹೇಳ್ಕೊಟ್ಟವ್ರು ಯಾರು ಅಂತ. ಸುಭಿ, ಮನೇಲಿ ಎಲ್ರಿಗೂ ಹೇಳ್ಬೇಕು ಈ ಕವಿತೆನ ಹೇಳ್ಕೊಟ್ಟಿದ್ದು ನಾನೇ ಅಂತ. ನಾನ್ ಸುಳ್ಳು ಹೇಳ್ಬೇಕಾ? ಅದು ಸುಳ್ಳು ಹೇಗಾಗತ್ತೆ? ಆ ಪುಸ್ತಕದಲ್ಲಿರೋದನ್ನ ಓದಿ ನಾನ್ ತಾನೇ ಹೇಳ್ಕೊಟ್ಟಿದ್ದು. ನೀನ್ ಎಲ್ರಿಗೂ ಇಷ್ಟು ಮಾತ್ರ ಹೇಳು, ಅದನ್ನ ಹೇಳ್ಕೊಟ್ಟಿದ್ದು ನಾನೇ ಅಂತ. ಏನಾಯ್ತು ಹೇಳು ಸುಭಿ, ನಿನಗ ಕವಿತೆನ ಹೇಳ್ಕೊಟ್ಟಿದ್ದು ನಾನೇ ತಾನೆ?
ಗೊತ್ತಾಗ್ತದ ಜಾನಕಿ? ಈಗೇನ್ ಹೇಳ್ತೀಯ ನೀನು? ಇದು ತುಂಬಾ ದೊಡ್ಡ ತಪ್ಪು. ಒಳ್ಳೆ ಸಾಧನೆ ಮಾಡಿದ್ಯಾ ನೀನು. ದೊಡ್ಡಣ್ಣ ಆಗಿ ಚಿಕ್ಕ ತಮ್ಮನ್ನ ಸಮಸ್ಯೆಯಲ್ಲಿ ಸಿಕ್ಸಿದೀಯಾ. ನಿನ್ನ ಭಾವನೆಗಳನ್ನ ಈಡೇರಿಸ್ಕೊಳ್ಳೋಕೆ ಮನೆ ಮರ್ಯಾದನ ಬೀದಿ ಪಾಲ್ ಮಾಡ್ಬಿಟ್ಟಿಯಲ್ಲ. ವಾ 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 ವಾ, ಇದೇನಾ ನೀನು ಓದ್ಕೊಂಡಿರೋದು? ಅನುಚಿಕಮ್ಮ, ನೀವಿಲ್ಲಿ? ಶರತ್ ಹೇಳ್ತಿರೋದೆಲ್ಲ ಸತ್ಯನಾ? ನನಗ್ಯಾಕೋ ಇದ್ರಲ್ಲಿ ನೀವು ಸೇರ್ಕೊಂಡಿದ್ದೀರಾ ಅಂತ ಅನಿಸ್ತಿದೆ. ಜಾನಕಿ, ಇವನು ಕಾಲೇಜ್ ಓದನ್ನ ನಿಲ್ಸು. ಇವನು ಇಲ್ಲೇ ಇರ್ಲಿ. ಅದೇನೇ ಇದ್ರೂ ಇಲ್ಲೇ ಇದ್ಕೊಂಡು ಮಾಡ್ಲಿ. ಇವನು ನಮ್ ಕಣ್ ಮುಂದೆ ಇದ್ರೇನೆ ಒಳ್ಳೇದು. ನೀನ್ ಹೀಗ್ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ಶರತ್. ನಿನ್ನನ್ನ ನಾನು ತುಂಬಾನೇ ಬುದ್ಧಿವಂತ ಅನ್ಕೊಂಡಿದ್ದೆ. ನಾನ್ ತಪ್ಪು ಮಾಡ್ದೆ ಅಪ್ಪ. ಸುಭಾಷ್ಗೆ ಆ ಕವಿತೆನ ಹೇಳ್ಕೊಟ್ಟಿದ್ದು ನಾನೇ. ಆದ್ರೆ ಸುಭಿ ಆ ಸಭೆಯಲ್ಲಿ ಗವರ್ನರ್ ಎದುರಿಗೆ ಈ ಕವಿತೆನ ಹೇಳ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನೀ ಮನೆಗೆ ಅವಮಾನ ಆಗೋದನ್ನ ಸಹಿಸೋದಿಲ್ಲ. ನೀನ್ ಹೇಳಿದ್ರೆ ಮುಗ್ದೋಯ್ತಾ? ಈಗ ಫ್ರೇಸರ್ ಸಾಹೇಬರಿಗೆ ಇದನ್ನ ಅರ್ಥ ಮಾಡಿಸೋರು ಯಾರು? ಅಲ್ಲಿ ಮುಕುಂದ್ ಮತ್ತೆ ರಿಚರ್ಡ್ಸನ್ ಇಬ್ರು ಸೇರ್ಕೊಂಡು ನಮ್ಮ ಪರಿವಾರದ ಬಗ್ಗೆ ಏನ್ ಹೇಳ್ತಾರೋ ಏನೋ. ಸ್ವದೇಶಿ ಸ್ಲೋಗನ್, ಸ್ವದೇಶಿ ಕವಿತೆ. What is happening in Cuttack? Is it becoming another Kolkata? And you Richardson, what have you been doing here? ಅವರ ಮಕ್ಕಳ ಹತ್ರ ಸ್ವದೇಶಿ ಕವಿತೆ ಹೇಳಿಸ್ತಾ ಇದ್ದಾರೆ. ಬ್ರಿಟಿಷರಿಗೆ ಇನ್ಸಲ್ಟ್ ಮಾಡ್ತಾ ಇದ್ದಾರೆ. ಅದು ಕೂಡ ನನ್ನ ಮುಂದೆನೆ. ಆ ಹುಡುಗನಿಂದಾನೆ ನಾನ್ ಅವರಿಗೆಲ್ಲ ಸರಿಯಾದ ಬುದ್ಧಿ ಕಲಿಸ್ತೀನಿ. ಐ ವಾಂಟ್ ಬಾಸ್ ಹಿಯರ್. ಡು ಯು ಅಂಡರ್ಸ್ಟ್ಯಾಂಡ್ ರಿಚರ್ಡ್ಸನ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಪ್ರೋಮಿ, ಹಾಮ, ಅನು ಚಿಕ್ಕಮ್ಮನ್ನ ಒಳಗ್ ಕರ್ಕೊಂಡು ಹೋಗು. ಶಭಾಷ್ ಸುಭಿ, ತುಂಬಾ ಧೈರ್ಯ ಇದೆ ನಿಂಗೆ. ಇವತ್ತು ನೀನು ಅಪ್ಪ ಮತ್ತೆ ದೊಡ್ಡಪ್ಪನ ಎದುರಿಗೆ ನಿನ್ನ ಬುದ್ಧಿ ಸಾಹಸ ಎರಡನ್ನು ತೋರಿಸಿದ್ಯಾ. ನಿಮ್ಗೆ ಭಯ ಆಗ್ತಿಲ್ವಾ ಶರತಣ್ಣ? ನಿಮ್ಮನ್ನೇನಾದ್ರೂ ಪೊಲೀಸರು ಹಿಡ್ಕೊಂಡು ಹೋದ್ರೆ? ಅಯ್ಯೋ ಇಲ್ಲ ಚೋಟು, ಅದೇನು ಅಷ್ಟು ಸುಲಭನಾ? ಇದೇನ್ ಮಾಡ್ದೆ ಶರತ್ ನೀನು? ಅಣ್ಣನ್ ಕರ್ತವ್ಯ ಮಾತ್ರ ನಿಭಾಯಿಸಿದ್ಯಾ. ಆದ್ರೆ ಶರತ್ ನಿನ್ಗೆ ಒಳ್ಳೆ ಭವಿಷ್ಯ ಇದೆ. ಅದ್ರ ಬಗ್ಗೆ ನೀನು ಯೋಚನೆನೇ ಮಾಡಿಲ್ಲ. ನಿಜ ಯಾಕೆ ಹೇಳಲಿಲ್ಲ ನೀನು? ನಡೆದಿರೋ ವಿಷಯನ ಹೇಳ್ಬೇಕಿತ್ತು. ನನ್ ಜೀವನ ಮುಗ್ದು ಹೋಗಿದೆ. ನನಗೆ ಯಾರಿದ್ದಾರೆ? ದೇಶ ಇದೆಯಲ್ಲ ಅನು ಚಿಕ್ಕಮ್ಮ. ಸತ್ಯ ಏನು ಅಂತ ನಿಮಗ್ ಗೊತ್ತಾ? ನೀವು ಸುಭಿಗೆ ಆ ಕವಿತೆನ ಓದ್ ಹೇಳಿದ್ರಿ ಅಷ್ಟೇ. ಆದ್ರೆ ಗವರ್ನರ್ ಮುಂದೆ ಆ ಕವಿತೆನ ಹೇಳ್ತಾನೆ ಅಂತ ನಿಮಗ್ ಗೊತ್ತಿತ್ತಾ? ಅವನು ಚಿಕ್ಕೋ, ನಿನ್ನ ಗೊತ್ತಿಲ್ಲದೆ ಹೇಳ್ದ ಅಷ್ಟೇ. ದೇಶದ ಬಗ್ಗೆ ಕವಿತೆ ಹೇಳೋದು ತಪ್ಪಾದ್ರೆ ನಾನು ನೀವು ಎಲ್ರೂ ದೋಷಿಗಳೇ ಆಗ್ತೀವಿ. ಆ ಕವಿತೆ ನಂಗೂ ಇಷ್ಟ ಶರತಣ್ಣ. ಹಾಗಾದ್ರೆ ನಾನು ದೋಷಿನಾ? ನೀನು ದೋಷಿನೇ ಸುಬಿ. ಆದ್ರೆ ನೀನು ಬರೀ ಕವಿತೆ ಹೇಳಿದ್ಯಾ ಅಷ್ಟೆ. ಆದ್ರೆ ನಿನಗಿಂತ ದೊಡ್ಡ ದೋಷಿಗಳು ನಿನಗೆ ಆ ಕವಿತೆನ ಹೇಳ್ಕೊಟ್ಟವರು. ನೀನೇನೋ ಹೇಳ್ದೆ ಶರತ್, ಈ ಕವಿತೆನ ನೀನೇ ಸುಬಿಗ್ ಹೇಳ್ಕೊಟ್ಟಿದ್ದು ಅಂತ. ಆದ್ರೆ ನನಗ್ ಸತ್ಯ ಗೊತ್ತು. ನಾವು ಹಾಲನ್ನ ಹಾಕಿ ಹಾಫ್ ಸಾಕ್ತಾ ಇದೀವಿ. ಅಪ್ಪ ತುಂಬಾ ಚಿಂತೆ ಮಾಡ್ಕೊಂಡಿದ್ದಾರೆ. ಈ ಕವಿತೆಯಿಂದ ಸುಬಿ ಯಾವ ಶಿಕ್ಷೆನೂ ಅನುಭವಿಸದೇ ಇದ್ರೆ ಸಾಕು. ನಂಗೆ ಸಾಹೇಬ್ರು ಶಿಕ್ಷೆ ಕೊಡ್ತಾರಾ?
ಇದೇನಿದು? ಮಣ್ಣಿನ ಗೋಲಿ. ಇದನ್ನ ಇಟ್ಕೊಂಡು ನಾವೇನ್ ಮಾಡೋದು ಚಿಕ್ಕ ಮಾವ? ಬಿಸಾಕ್ತೀನಿ. ಬೇಡ ಬೇಡ, ಇವತ್ತು ಚಾಲ್ಸ್ ಏನಾದ್ರೂ ತರಲೆ ಮಾಡಿದ್ರೆ ನಾನ್ ಇದ್ರಲ್ಲೇ ಹೊಡಿತೀನಿ. ನಾವ್ ಹಾಗೆಲ್ಲ ಮಾಡ್ಬಾರ್ದು ಚಿಕ್ಕ ಮಾವ. ಅಪ್ಪಂಗೆ ದೊಡ್ಡಪ್ಪಂಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಕೊಡಿ ಇಲ್ಲಿ, ನಾನ್ ಬಿಸಾಕ್ತೀನಿ. ಏನಾಯ್ತು? ಪೊಲೀಸ್. ಏನಾಯ್ತು ಕೋಚ್ಮನ್ ಸಾಹಬ್? ಏನಾಯ್ತು ಸಾಹೇಬ್ರೆ? ಗಾಡಿ ಯಾಕೆ ತಡೆದ್ರಿ? ಏನ್ ಮಾಡ್ತಿದ್ದೀರಾ ಸಾಹೇಬ್ರೆ? ಗಾಡಿಲಿ ಮಕ್ಕಳಿದ್ದಾರೆ, ಅವರು ಸ್ಕೂಲ್ಗೆ ಹೋಗ್ತಾ ಇದಾರೆ. ಏನ್ ಮಾಡ್ತಿದ್ದೀರಾ? ಬಿಡಿ ನನ್ನ, ಬಿಡಿ, ನನ್ ಸ್ಕೂಲ್ ಟೈಮ್ ಆಗ್ತಿದೆ. ಬಿಡಿ ನನ್ನ, ನನ್ನನ್ ಬಿಡಿ, ಬಿಡಿ ನನ್ನ, ಕೈ ನೋವ್ತಾ ಇದೆ. ಬಿಡಿ ಅಬ್ದುಲ್ ಕಾಕ, ಅಬ್ದುಲ್ ಕಾಕ ಕಾಪಾಡಿ. ಬಿಡಿ ನನ್ನ, ಬಿಡಿ ನನ್ನ, ಬಿಡಿ ಚಿಕ್ಕ ಮಾವ, ಚಿಕ್ಕ ಮಾವ, ಅಬ್ದುಲ್ ಕಾಕ. ಇದೊಳಿ ಸುಭಿ, ಸುಭಿ, ನನ್ನ ಬಿಟ್ಬಿಡಿ, ನನ್ನ ಸ್ಕೂಲ್ ಟೈಮ್ ಆಗ್ತಾ ಇದೆ. ಬಿಡಿ ನನ್ನ, ಯಾರು ಕಾಪಾಡಿ, ಕಾಪಾಡಿ ನನ್ನ. ಬಿಡಿ, ಬಿಡಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಸುಬ್ಬಿ ಪುಟ್ಟ, ಸಾಹೇಬ್ರೆ, ಸಾಹೇಬ್ರೆ, ಸುಬ್ಬಿ ಪುಟ್ಟ ಬಿಟ್ಬಿಡಿ, ಸುಬ್ಬಿ ಪುಟ್ಟ ಬಿಟ್ಬಿಡಿ. ಹೇಗಿದ್ಯಾ ಸುಭಾಷ್? ಎಲ್ಲ ಚೆನ್ನಾಗೇ ನಡೀತಾ ಇದೆಯಾ? ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಿಡಿ ನನ್ನ, ನಾನು ಎಲ್ಲಿಗೂ ಬರಲ್ಲ. ಬಿಡಿ ನನ್ನ, ನನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಬಿಡಿ, ಬಿಡಿ ನನ್ನ ಕೈನ, ನನ್ ಮನೆಗೆ ಹೋಗ್ಬೇಕು. ಬಿಡಿ ನನ್ನ, ಬಿಡಿ. ಸ್ವದೇಶಿ ಕವಿತೆ ಓದ್ದೆ ತಾನೆ? ಈಗ ವಿದೇಶ ಶಿಕ್ಷೆ ಅನುಭವಿಸು. ಮೇ ಕಮಿನ್ ಸರ್? ಬಿಡಿ, ಬಿಡಿ ನನ್ನ, ಬಿಡಿ. ಸುಭಾಷ್ ಚಂದ್ರ ಬೋಸ್. ಎಸ್. ನೋವಾಗ್ತಿದೆ. ಐ ಆಮ್ ಸಾರಿ ಸುಭಾಷ್. ಸಾಹೇಬ್ರು ನಂಗೆ ಸಾರಿ ಕೇಳ್ತಿದ್ದಾರೆ. ಸುಭಾಷ್, ನೀನು ನನ್ನ ಕ್ಷಮಿಸಿಲ್ಲ ಅಂದ್ರೆ ನಾನ್ ನಿನ್ನ ಮನೆಗೆ ಹೋಗೋಕ್ ಬಿಡೋದಿಲ್ಲ. ಅಮ್ಮವ್ರೆ, ಎಲ್ಲ ನಾಶ ಆಗೋಯ್ತು. ಏನಾಯ್ತು? ಅದು ಆ ಪೊಲೀಸರು ಸುಬ್ಬಿ ಪುಟ್ಟನ ಗಾಡಿಯಿಂದ ಎಳ್ಕೊಂಡು ಹೊಟ್ಟೋದ್ರು. ನಾನು ಎಷ್ಟು ತಡೆದ್ರು ಅವ್ರು ಕೇಳಲಿಲ್ಲ. ನಾವು ಕಿರಿಸ್ತಾ ಇದ್ರು, ಸುಭಿನ ಎತ್ಕೊಂಡೋದ್ರು. ಅಮ್ಮ, ಅಮ್ಮ, ನನ್ಗೇನು ಆಗಿಲ್ಲ. ನೀನು ನಿಮ್ಮಪ್ಪನ್ಗೆ ಹೋಗಿ ವಿಷಯ ತಿಳಿಸು. ನಿಮ್ಮಪ್ಪ ಅಲ್ಲಿ ಹೋಗಿ ನೋಡ್ಲಿ ಅವರು ನನ್ನ ಮಗನ್ನ ಯಾಕೆ ಕರ್ಕೊಂಡು ಹೋಗಿದ್ದಾರೆ ಅಂತ. ನನ್ನ ಮಗನ್ನೇ ಮುಟ್ಟೋಷ್ಟು ಧೈರ್ಯನ ಅವರಿಗೆ? ಸುಭಾಷ್, ನೀನ್ ನನಗೆ ಕ್ಷಮಿಸಿದೀನಿ ಅಂತ ಹೇಳು. ಸರ್, ಪ್ಲೀಸ್ ಪನಿಷ್ ಹಿಮ್. ಪ್ಲೀಸ್ ಟೇಕ್ ಆಕ್ಷನ್. ಅವನು ನಿನ್ನೆ ಕವಿತೆ, ನಿನ್ನೆ ನೀನ್ ಹೇಳಿದ ಪೋಯಂ, ನಿನ್ನ ಕವಿತೆ ನನ್ಗೆ ತುಂಬಾನೇ ಇಷ್ಟ ಆಯ್ತು. ನಿಮ್ಗೆ ಆ ಕವಿತೆ ಇಷ್ಟ ಆಯ್ತಾ? ಮನೆಯಲ್ಲಿ ಎಲ್ರೂ ಹೇಳ್ತಾ ಇದ್ರು ನಿಮ್ಗೆ ಆ ಕವಿತೆ ಕೇಳಿ ತುಂಬಾ ಸಿಟ್ಟು ಬಂದಿದೆ ಅಂತ.
ನೀವು ನಂಗೆ ಶಿಕ್ಷೆ ಕೊಡ್ತೀರಾ? ಯು ಆರ್ ವೆರಿ ಸ್ವೀಟ್ ಸುಭಾಷ್, ವೆರಿ ಸ್ವೀಟ್. ನೋ 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 ನಾಟ್ ಅಟ್ ಆಲ್. ನಾನ್ ಯಾಕೆ ನಿನಗೆ ಶಿಕ್ಷೆ ಕೊಡ್ಲಿ? ವೈ? ನೀವು ನಂಗೆ ಶಿಕ್ಷೆ ಕೊಡಲ್ಲ ಅಂದ್ರೆ ಈ ತರ ಯಾಕೆ ಹೇಳ್ಕೊಂಬಂದ್ರು ನನ್ನ? ನಾನ್ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಅಬ್ದುಲ್ ಕಾಕ, ಚಿಕ್ಕ ಮಾವ ಎಲ್ಲ ಹೆದರ್ಕೊಂಡಿದ್ರು ಗೊತ್ತಾ? ನನ್ ಭುಜಾನು ನೋವಾಗ್ತಾ ಇದೆ. ನಾನು ಎಷ್ಟು ಕೇಳ್ಕೊಂಡೆ ಬಿಡಿ ಅಂತ, ಯಾರು ನನ್ ಮಾತ್ ಕೇಳಿಸ್ಕೊಳ್ಳೇ ಇಲ್ಲ. ಮುಕುಂದ್, ನೀನ್ ಇವನನ್ನ ಫೋರ್ಸಿಬಲಿ ಯಾಕೆ ಹೇಳ್ಕೊಂಡು ಕರ್ಕೊಂಡ್ ಬಂದೆ? ನಾನು ನಿನಗೆ ಹೇಳಿದ್ದು ಐ ವಾಂಟ್ ಸುಭಾಷ್ ಹಿಯರ್. ಡಿಡ್ ಐ ಎವರ್ ಆಸ್ಕ್ ಯು ಬ್ರಿಂಗ್ ಹಿಮ್ ಫೋರ್ಸಿಬಲಿ? ಇವನನ್ನ ಹೇಳ್ಕೊಂಡ್ ಬಾ ಅಂದ ನಾನು? ಸೇ ಸಾರಿ ಟು ಹಿಮ್, ಸೇ ಸಾರಿ ಟು ಹಿಮ್ ಮುಕುಂದ್. ಸಾರಿ ಸುಭಾಷ್. ಸುಭಾಷ್, ಈಗ ನಿನ್ನನ್ನ ಕ್ಷಮಿಸ್ತೀಯಾ ಅಲ್ವಾ? ನೀವು ತುಂಬಾ ದೊಡ್ಡವರು. ಸೊ ವಾಟ್? ನಾನ್ ದೊಡ್ಡನಾದ್ರೆ ಏನಾಯ್ತು? ಆದ್ರೂ ತಪ್ಪನ್ನ ಮಾಡ್ದೆ. ನೀನು ಎಷ್ಟು ಸುಂದರವಾಗಿ ಪೋಯಂ ಹೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಕವಿತೆನ ಹೇಳ್ತಾ ಇದ್ದೆ. ನಾನು ಅಲ್ಲಿಂದ ಮಧ್ಯದಲ್ಲೇ ಎದ್ದು ಹೊರಟ್ಬಿಟ್ಟೆ. ನಿಂಗೆ ಖಂಡಿತ ಬೇಜಾರಾಗಿರುತ್ತೆ ಅಲ್ವಾ ಸುಭಾಷ್? ಆ ಕವಿತೆ ತುಂಬಾ ಚೆನ್ನಾಗಿತ್ತು. ಕ್ಯಾನ್ ಯು ರಿಸೈಟ್ ಅನದರ್ ಪೋಯಂ? ಇನ್ನೊಂದು ಕವಿತೆ ನನಗೆ ಹೇಳ್ತೀಯಾ? ಬೇರೆ ಕವಿತೆ, ನಾಟ್ ದ ಸೇಮ್ ಒನ್, ಬೇರೆ ಯಾವ್ದಾದ್ರು. ನಾನೀಗ ಇನ್ನೊಂದ್ ಕವಿತೆ ಹೇಳ್ಬೇಕಾ? ನಿಮ್ಗೆ ಕವಿತೆ ಕೇಳೋದಂದ್ರೆ ಇಷ್ಟನಾ? ಹಾ, ತುಂಬಾ ಇಷ್ಟ ಆಗತ್ತೆ. ಹೇಳು, ಇನ್ಯಾವ್ದಾದ್ರು ಕವಿತೆ ಇದ್ರೆ ಹೇಳು. ಇವನ್ಗೆ ಇನ್ನೊಂದು ಕವಿತೆ ಗೊತ್ತಿಲ್ಲ ಅನ್ಸುತ್ತೆ ಸರ್. ಇವನ್ ಸ್ಕೂಲಲ್ಲಿ ಅದನ್ನೆಲ್ಲ ಕಲ್ಸೋದಿಲ್ಲ ಅಲ್ವಾ ಸುಭಾಷ್? ಹಾ, ಸ್ಕೂಲ್ನಲ್ಲಿ ಇದನ್ನೆಲ್ಲ ಹೇಳ್ಕೊಡೋದಿಲ್ಲ. ನೀನು ಇದೊಂದೇ ಕವಿತೆನ ಕಲ್ತಿದ್ದ ಸುಭಾಷ್? ನನ್ ಮುಂದೆ ಹೇಳ್ಬೇಕು ಅಂತ? ಧನ ಧಾನ್ಯ ಪುಷ್ಪ ಭರಿತ ನಮ್ಮ ಈ ಭೂಮಿ ಸುಂದರ, ಹೇಗೋ ಏನೋ ನಮ್ಮೀ ದೇಶ ಎಲ್ಲ ದೇಶಕ್ಕೂ ವಿಶೇಷ. ಎಷ್ಟೋ ಕನಸುಗಳು ಕಟ್ಟಿದೆ ಇದನ್ನ, ಎಷ್ಟೋ ನೆನಪು ಬೆಳೆಸಿದೆ ಇದನ್ನ. ಎಷ್ಟೋ ಕನಸು ಕಟ್ಟಿದೆ ಇದನ, ಎಷ್ಟೋ ನೆನಪು ಬೆಳೆಸಿದೆ ಇದನ. ಇಂಥ ದೇಶ ಇಲ್ಲವೂ ಎಲ್ಲೂ ಇಲ್ಲ, ಇಂಥ ಭೂಮಿ ಎಲ್ಲ ದೇಶಗಳ ರಾಣಿ ಇವಳು ನಮ್ಮೀ ಜನ್ಮಭೂಮಿ. ಇದು ಸ್ವದೇಶಿ ಗೀತೆನೇ ಸರ್. ವೆರಿ ಗುಡ್ ಸುಭಾಷ್, ವೆರಿ ಗುಡ್. ಎರಡು ಸ್ವದೇಶಿ ಕವಿತೆಗಳು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ನಿಂಗೆ ಈ ಎರಡು ಕವಿತೆ ಯಾರು ಹೇಳ್ಕೊಟ್ಟಿದ್ದು ಸುಭಾಷ್? ಮನೇಲಿರೋರು ಯಾರಾದ್ರೂ? ಇಲ್ಲ ಇಲ್ಲ, ನನ್ ಹುಟ್ಟಿದ ಹಬ್ಬದ ದಿನ ದ್ವಿಜೇಂದ್ರ ಲಾಲ್ ರಾಯ್ ಅವರು ನಮ್ ಮನೆಗ್ ಬಂದಿದ್ರು. ಅವರೇ ನಂಗೆ ಈ ಗೀತೆ ಹೇಳ್ಕೊಟ್ಟಿದ್ದು. ನನ್ ಹುಟ್ಟು ಹಬ್ಬದ ದಿನ ನನ್ಗೆ ಉಡುಗೊರೆ ಅಂತ ಹೇಳಿದ್ರು. ಡಿ.ಎಲ್. ರಾಯ್, ಎಕ್ಸೈಸ್ ಡಿಪಾರ್ಟ್ಮೆಂಟ್, ನಿಮ್ಮ ಮನೆಗೆ ಬಂದಿದ್ರ? ಏನ್ ಹೇಳೋದು ಸರ್, ಸರ್ಕಾರಿ ನೌಕರ ಆದ್ರೆ ಬರೆಯೋದು ಸ್ವದೇಶಿ ಗೀತೆ. ಒಳ್ಳೆ ಸುಂದರವಾದ ಕವಿತೆ ಹೇಳಿದೆ ಸುಭಾಷ್ ನೀನು. ತುಂಬಾ ಚೆನ್ನಾಗಿತ್ತು. ಬಹಳ ಚೆನ್ನಾಗಿ ರಿಸೈಟ್ ಮಾಡಿದ್ಯಾ ನೀನು. ಐ ವಿಲ್ ಗಿವ್ ಯು ಎ ಪ್ರೈಸ್. ಇದನ್ ತಗೋ ಸುಭಾಷ್, ನೀನ್ ಇಲ್ಲೇ ಕೂತ್ಕೊಂಡು ಇದನ್ನ ತಿನ್ನು. ಬೈ ದ ವೇ, ನಿನಗೆ ಗೊತ್ತಾ ನಮ್ಮ ಮನೆಯಲ್ಲೂ ಕವಿತೆ, ಪೋಯಂ ಮತ್ತೆ ಗೀತೆ, ಸಾಂಗ್ಸ್ ಇದನ್ನ ನಾವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವಿ. ನೀವು ಹಾಡ್ತೀರಾ? ಎಸ್, ಆಫ್ ಕೋರ್ಸ್. ನನ್ಗೊಂದು ಫೇವ್ರೆಟ್ ಸಾಂಗ್ ಇದೆ. ಯು ವಾಂಟ್ ಟು ಹಿಯರ್ ಇಟ್? I'm a jolly good fellow. No, he's a jolly good fellow.
He's a jolly good fellow. He's a jolly good fellow. So say all of us. ನನ್ನ ಸಾಂಗ್ ಹೇಗನ್ನಿಸ್ತು ನಿನಗೆ ಸುಭಾಷ್? D.L. ರಾಯ್, ಜಾನಕಿನಾಥ್ ಬೋಸ್, ಸ್ವದೇಶಿ ಕವಿತೆ. ಮನೆಗೆ ಸ್ವದೇಶಿಗಳು ಬರೋದು ಹೋಗೋದು. ಬೈ ದ ವೇ, ನೀನ್ ನಿನ್ನೆ ಹೇಳಿದ ಕವಿತೆ ಅದನ್ನ ನಿನಗೆ ಯಾರು ಹೇಳ್ಕೊಟ್ರು ಸುಭಾಷ್? ಅದನ್ನ ನೀನ್ ನನಗೆ ಹೇಳೇ ಇಲ್ಲ. ಮನೇಲಿ ಎಲ್ರಿಗೂ ಹೇಳ್ಬೇಕು ಈ ಕವಿತೆನ ಹೇಳ್ಕೊಟ್ಟಿದ್ದು ನಾನೇ ಅಂತ. ನಾನ್ ಸುಳ್ಳು ಹೇಳ್ಬೇಕಾ? ಅದು ಸುಳ್ಳು ಹೇಗಾಗತ್ತೆ? ಆ ಪುಸ್ತಕದಲ್ಲಿರೋದನ್ನ ಓದಿ ನಾನ್ ತಾನೇ ಹೇಳ್ಕೊಟ್ಟಿದ್ದು. ನೀನ್ ಎಲ್ರಿಗೂ ಇಷ್ಟು ಮಾತ್ರ ಹೇಳು, ಅದನ್ನ ಹೇಳ್ಕೊಟ್ಟಿದ್ದು ನಾನೇ ಅಂತ. ನನಗೆ ಶರತ್ ಅಣ್ಣ ಹೇಳ್ಕೊಟ್ಟಿದ್ದು. ನಿಂತ್ಕೊಳ್ಳಿ. ನೀವ್ಯಾಕೆ ಬಂದ್ರಿ? ನಿಮ್ಮನ್ನ ಒಳಗಡೆ ಹೋಗಕ್ ಬಿಡೋದಿಲ್ಲ. ಸಾಹೇಬ್ರನ್ನ ನೋಡೋದಕ್ಕೆ ನಾನು ಖಂಡಿತವಾಗ್ಲೂ ಹೋಗ್ತೀನಿ. ಹೇಗ್ ನನ್ ಮಗನ ಕರ್ಕೊಂಡ್ ಬಂದ್ರಿ ಇಲ್ಲಿಗೆ? ಅದ್ ಹೇಗ್ ಕರ್ಕೊಂಡ್ ಬಂದ್ರಿ? ಅಪ್ಪ, ಕಟಕ್ನ ಕೋರ್ಟ್ಗೆ ನೀವು ಪ್ಲೀಡರ್. ಬ್ರಿಟಿಷರಿಗೆ ಎಷ್ಟೋ ಕೇಸ್ ಗೆದ್ಕೊಟ್ಟಿದ್ದೀರಾ. ಅದನ್ನೆಲ್ಲ ಮರ್ತಿದಾರ ಇವ್ರು. ಶರತ್ ಬ್ರಿಟಿಷರ ಒಳ್ಳೇದು ಕೆಟ್ಟದ್ದು ಅವರ ಸರಿತಪ್ಪುಗಳನ್ನ ನಾವು ತಿಳ್ಕೊಳ್ಳೋದು ತುಂಬಾ ಕಷ್ಟ. ಆದ್ರೆ ಅವ್ರು ಇವತ್ ನನ್ ಮಗನ ಇಲ್ಲಿ ಕರ್ಕೊಂಡ್ ಬಂದು ಅವ್ರ ಲಿಮಿಟ್ ನ ಕ್ರಾಸ್ ಮಾಡಿದ್ದಾರೆ. ಇವತ್ ನಾನು ಮಾತಾಡ್ಲೇಬೇಕಾಗತ್ತೆ. ಸುಭಾಷ್ ಒಬ್ಬ ಚಿಕ್ಕ ಹುಡುಗ. ಅವನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ನೀವು? ಇದು ಕಾನೂನಿಗೆ ವಿರುದ್ಧ. ಶರತಣ್ಣ, ಸುಭಾಷ್ ಅವ್ರು ನಿನಗೆ ಇದೇನಿದು? ಸರ್ ಆಂಡ್ರಿ ಫ್ರೇಸರ್ ನಂಗೆ ಉಡುಗೊರೆ ಆಗಿ ಕೊಟ್ರು. ಅವ್ರಿಗೆ ನನ್ನ ಕವಿತೆ ತುಂಬಾ ಇಷ್ಟ ಆಯ್ತು. ಇವತ್ತು ನನ್ನ ಹತ್ರ ಕವಿತೆ ಹೇಳ್ಸಿದ್ರು. ಅವ್ರು ನಿನಗೆ ಯಾವ ಶಿಕ್ಷೆನೂ ಕೊಡ್ಲಿಲ್ವಾ? ಇಲ್ವಲ್ಲ. ಅವರು ನನ್ನ ಹತ್ರ ಸಾರಿ ಕೇಳೋ ಕರೆದಿದ್ರು. ಅವರು ಸಾರಿನೂ ಕೇಳಿದ್ರು. ಸಾರಿನಾ? ಅಪ್ಪ, ಅವರು ಸುಭೀನ ಇಲ್ಲಿ ಕರ್ಕೊಂಡ್ ಬಂದಿದ್ ಕಾರಣ ಅದೇನಾ? ಬೇರೆನಾದ್ರೂ ಪ್ಲಾನ್ ಇದೆಯಾ? ನಾವ್ ಅನ್ಕೊಂಡಿದ್ವಿ ನಮ್ಮ ವಿರುದ್ಧ ಸೇಡ್ ತೀರಿಸ್ಕೊತಿದ್ದಾರೆ ಅಂತ. ಎಂತ ಇನ್ಫಾರ್ಮರ್ ಅಂದ್ರೆ ಬೋಸ್ ಮನೆ ಒಳಗೆ ಹೋಗಿ ಎಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ತಿಳಿಸುವಂತ ವ್ಯಕ್ತಿ ಆಗಿರ್ಬೇಕು. ಫ್ರೇಸರ್ ಸಾಹೇಬ್ರ ಬುದ್ಧಿ ನಮಗಿಂತ ಚುರುಕಾಗೇ ಇದೆ. ನಾನಿಲ್ಲೇ ಇದ್ದು ಈ ಮನೇಲಿ ಏನ್ ನಡೆಯುತ್ತೆ ಅಂತ ನೋಡ್ಕೋಬೇಕು. ಸತೀಶ್, ಇಷ್ಟೊತ್ತಾದ್ರೂ ಅಪ್ಪ ಯಾಕೆ ಬಂದಿಲ್ಲ ಅಂತ ಒಂದ್ಸಲಿ ನೋಡ್ಕೊಂಡ್ ಬಾ. ಅಮ್ಮವ್ರೆ, ನನಗ್ ದಯವಿಟ್ಟು ಏನಾದ್ರೂ ಕೆಲ್ಸ ಕೊಡಿ. ನೀವು ಕೆಲ್ಸ ಕೊಡ್ಲಿಲ್ಲ ಅಂದ್ರೆ ನಾನು ಹಸುವಲ್ಲೇ ಸತ್ ಹೋಗ್ತೀನಿ. ದಯವಿಟ್ಟು ಕೆಲ್ಸ ಕೊಡಿ. ತಗೋ, ಇದನ್ ಹಿಡ್ಕೋ. ಮಾನುದಾ, ಇವನಿಗೆ ತಿನ್ನಕ್ಕೇನಾದ್ರು ಕೊಟ್ ಕಳ್ಸು. ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ತಗೋ ಇದನ್ನ. ಬೇಡಮ್ಮ, ನನಗ್ ಭಿಕ್ಷೆ ಬೇಡ. ತಗೋ ಇದನ್ನ. ಇದನ್ನು ತಗೋ. ಕೊಟ್ಟಾಯ್ತಲ್ಲ, ಬೇಗ ಇಲ್ಲಿಂದ ಹೊರಡು. ಅಮ್ಮವ್ರೆ, ನನ್ಗೇನಾದ್ರೂ ಕೆಲ್ಸ ಕೊಡಿ ಅಮ್ಮ. ಅದರಿಂದ ನಿಮ್ಗೂ ನಿಮ್ ಮಕ್ಕಳಿಗೂ ಒಳ್ಳೇದಾಗತ್ತೆ. ನನಗೂ ನನ್ನ ಕಷ್ಟಗಳೆಲ್ಲ ದೂರ ಆಗತ್ತೆ. ಅಮ್ಮ, ಸುಭಿ, ಎಲ್ಲಿ ಹೋಗಿದ್ದೆ ಕಂದ ನೀನು? ಅವ್ರು ಯಾರದು ನಿನಗೆ ಹೊಡೆದ್ರ? ನೀನೇನು ತಪ್ಪು ಮಾಡಿಲ್ಲ ಅಲ್ವಾ? ಆ ಥರದ್ದೇನು ನಡೆದಿಲ್ಲ ಪ್ರಭಾ. ನೀನು ಬೇಕಿದ್ರೆ ಅವನ್ನೇ ಕೇಳು. ಅಣ್ಣ, ಸ್ವಲ್ಪ ನನ್ ಕೋಣೆಗೆ ಬರ್ತೀರಾ? ಶರತ್, ನೀನು ಬಾ. ಸುಭಿ, ನಿನ್ ಕೈಯಲ್ಲಿ ಏನಿದೆ? ಸಾಹೇಬ್ರು ನಂಗೆ ಉಡುಗೊರೆ ಆಗಿ ಕೇಕ್ ಕೊಟ್ಟಿದ್ದಾರೆ. ಅವರಿಗೆ ಕವಿತೆ ಇಷ್ಟ ಆಯ್ತಂತೆ.
ಉಡುಗೊರೆ ಕೊಟ್ರೆ ನಮ್ಗಾಗಿರೋ ಅವಮಾನ ಮರ್ತು ಹೋಗ್ಬಿಡತ್ತಾ? ನಿನ್ನೆ ನಮಗೆ ಅಷ್ಟೆಲ್ಲ ಅವಮಾನ ಮಾಡಿದ್ರು. ನೋಡಿದ್ರ ಅಮ್ಮವ್ರೆ, ನಾನು ಹೇಳಿರ್ಲಿಲ್ವಾ ನಿಮ್ ಮಗನಿಗೆ ಒಳ್ಳೇದಾಗತ್ತೆ ಅಂತ? ನಿನಗ್ ಹೇಳೋದ್ ಅರ್ಥ ಆಗ್ತಿಲ್ವಾ? ಆಗಿಂದ ಎಲ್ರು ನಿಂಗ್ ಹೋಗೋದಕ್ಕೆ ಹೇಳ್ತಿದಾರಲ್ಲ, ಮೊದ್ಲು ಹೊರಡೋ ಇಲ್ಲಿಂದ. ದಯವಿಟ್ಟು ಏನಾದ್ರೂ ಕೆಲ್ಸ ಕೊಡಿಮ್ಮ, ನನಗೆ ಅಡಿಗೆ ಮಾಡಕ್ಕೂ ಬರುತ್ತೆ. ಕೆಲ್ಸ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅಮ್ಮ, ಯಾರಮ್ಮ ಇವ್ರು? ಇವ್ರು ಹೇಳ್ತಿದಾರೆ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಊಟನೂ ಇಲ್ಲ ಅಂತ. ಅವ್ರಿಗೆ ತಿನ್ನಕ್ ಏನಾದ್ರೂ ಕೊಡಿ ಅಮ್ಮ. ಮನೇಲಿ ಅವ್ರು ಮಾಡೋ ಯಾವ ಕೆಲ್ಸನೂ ಇಲ್ವಾ? ನೋಡಿ ಅಮ್ಮ, ನನ್ನ ಹಾಸಿಗೆ ಕೆಳಗಡೆ ಹಣ ಇದೆ, ಅದನ್ನ ತಂದು ಕೊಡ್ಲಾ? ಇವನಿಗೇನಾದ್ರೂ ಕೆಲ್ಸ ಕೊಡು ಮನೋದ. ಅಮ್ಮವ್ರೆ, ನೀವಂತೂ ಕರುಣಾಮಯಿ, ಕರುಣಾಮಯಿ ತಾಯಿ, ನೀವು ಕರುಣಾಮಯಿ. ಚಿಕ್ಕ ಯಜಮಾನ್ರೆ, ನಿಮ್ಮಿಂದ ಈ ಬಡ ಜೀವಿ ಉಪವಾಸ ಇರೋ ತಪ್ಪು ಚಿಕ್ಕ ಯಜಮಾನ್ರೆ. ನಿಮಗಂತೂ ನಿಜವಾಗ್ಲೂ ತುಂಬಾ ಒಳ್ಳೇದಾಗುತ್ತೆ. ಆ ದೇವ್ರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ತಾನೆ, ಚೆನ್ನಾಗಿ ನೋಡ್ಕೋತಾನೆ. ಸಾಕು ಸಾಕು ಮನೋದ, ಇವನಿಗೆ ಅಡ್ಗೆ ಮನೆಯಲ್ಲಿದೆ ಅಂತ ತೋರ್ಸು. ನಡಿ ಸುಭಿ, ಕೋಣೆಗ್ ನಡಿ. ಅವೆಲ್ಲ ಇನ್ಫಾರ್ಮೇಶನ್ ನನಗೆ ಗೊತ್ತಾಗ್ಬೇಕು. ಅನಂತ ಮನೆಯಲ್ಲಿದ್ದಾನೆ ಅಂದ್ರೆ ಸ್ವದೇಶಿಗಳು ಎಲ್ರೂ ಆ ಮನೆಗೆ ಹೋಗ್ತಾರೆ. ಅವರೆಲ್ಲ ಅಲ್ಲಿ ನಮ್ಮ ವಿರುದ್ಧವಾಗಿ ಏನೇನು ಪ್ಲಾನಿಂಗ್ ಮಾಡಿದ್ದಾರೆ ಅಥವಾ ಮಾಡ್ತಿದ್ದಾರೆ, ಅದರಲ್ಲಿ ಯಾರ್ಯಾರೆಲ್ಲ ಇದ್ದಾರೆ, ಎಲ್ಲ ಡೀಟೇಲ್ಸ್ ನನಗೆ ಬೇಕು. ಕಂಗ್ರ್ಯಾಚುಲೇಷನ್ ಸುಭಿ. ಸುಭಿ, ನೀನ್ ಕೇಕ್ ಕಟ್ ಮಾಡು. ಇಲ್ಲ, ಕಟ್ ಮಾಡೋದ್ ನಾನು. ಬೇಡ ಬೇಡ, ಸುಭಿನೇ ಕಟ್ ಮಾಡ್ತಾನೆ. ನಿಮಗ್ ಮಾವ ತಾನೆ, ನಾನು ಹೇಳಿದ್ಮೇಲೆ ಮುಗೀತಷ್ಟೇ. ಸರಿ ಮನೋದ ಕಾಕಿ, ಸುಭಿಗೆ ಕಟ್ ಮಾಡೋದಕ್ಕೆ ಏನಾದ್ರೂ ಕೊಡಿ, ಅವನೇ ಕಟ್ ಮಾಡ್ತಾನೆ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಈಗ ಇವ್ರ ಕೇಕ್ ಕಟ್ ಮಾಡೋದಕ್ಕೆ ನಾನು ಇವ್ರಿಗೇನ್ ಕೊಡ್ಲಿ? ಹಾ ಹಾ ಪುಟ, ಇದ್ ತಗೊಳ್ಳಿ, ಈ ಚಮಚದಿಂದ ಕಟ್ ಮಾಡಿ. ಇದ್ ತಗೊಳ್ಳಿ ಸುಬ್ಬಿ ಪುಟ. ನೀನ್ ಆ ಕೇಕ್ನ ಕಟ್ ಮಾಡಬಾರ್ದು ಸುಭಿ. ಹಾಗೆ ಮನೇಲಿರೋರು ಯಾರು ಈ ಕೇಕ್ನ ತಿನ್ನೋ ಹಾಗಿಲ್ಲ. ಈ ಕೇಕ್ನ ತಗೊಂಡು ಹೋಗಿ ಎಸಿಬೇಕು ಅನ್ಸ್ತಿದೆ, ಆದ್ರೆ ಇದು ತಿನ್ನೋ ವಸ್ತು, ಅದಕ್ಕೆ ಇದನ್ನ ಎಸಿಯೋಕ್ಕೂ ಆಗಲ್ಲ. ಮನೋದ, ಹೊರಗಡೆ ಯಾರಾದ್ರೂ ಭಿಕ್ಷುಕರು ಕಂಡ್ರೆ ಅವ್ರಿಗೆ ಇದನ್ನ ಕೊಟ್ಬಿಡು. ಅಮ್ಮ, ಇದನ್ನ ಫ್ರೇಸರ್ ಸಾಹೇಬ್ರು ಪ್ರೀತಿಯಿಂದ ನಂಗೆ ಉಡುಗೊರೆ ಆಗಿ ಕೊಟ್ಟಿದ್ದು. ಪ್ರೀತಿ? ಯಾವ ಪ್ರೀತಿ? ಕೋಪದಲ್ಲಿ ಎತ್ಕೊಂಡು ಹೋದ್ ಮನುಷ್ಯನ್ಗೆ ನಿನ್ ಮೇಲೆ ಇದ್ದಕ್ಕಿದ್ದಾಗೆ ಪ್ರೀತಿ ಹುಟ್ಬಿಡ್ತಾ? ಒಬ್ಬ ವ್ಯಕ್ತಿಗೆ ಅವಮಾನ ಮಾಡಿದ್ಮೇಲೆ ಅವನ ಹತ್ರ ಕ್ಷಮೆ ಕೇಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಪ್ರಭಾ, ಇದು ತಪ್ಪು. ರಾಜಾನೇ ಪ್ರಜೆ ಹತ್ರ ಕ್ಷಮೆ ಕೇಳ್ತಾ ಇದ್ದಾನೆ. ಇಂಥ ಉದಾಹರಣೆ ಯಾವಾಗ್ಲೂ ಸಿಗಲ್ಲ. ಗೌರವನ ಪಡ್ಕೊಂಡು ಅದನ್ನ ಎಸೆಯೋದು ಸರಿಯಲ್ಲ. ಇದರಿಂದ ಮಕ್ಕಳು ಏನ್ ಕಲಿತಾರೆ ಹೇಳು? ನನ್ನ ಕ್ಷಮಿಸ್ಬಿಡಿ ಭಾವ, ನನ್ ಮಗ ಈ ಕೇಕ್ನ ತಿನ್ನೋ ಹಾಗಿಲ್ಲ. ಯಾಕೆಂದ್ರೆ ಆ ಬ್ರಿಟಿಷರು ನನ್ ಮಗನಿಗೆ ಅವಮಾನ ಮಾಡಿದ್ದಾರೆ. ನನ್ ಮಗಂಗ್ ಒಳ್ಳೆ ಮಾರ್ಕ್ಸ್ ಬಂದ್ರು ಆ ಬ್ರಿಟಿಷರಿಂದಾಗಿ ಅವನಿಗೆ ಮೆರಿಟ್ ಸ್ಕಾಲರ್ಶಿಪ್ ಸಿಗ್ಲಿಲ್ಲ. ನಮೀಗ್ ಅವ್ರ ದಯೆ ಭಿಕ್ಷೆ ಆಗ್ಬೇಕಾಗಿಲ್ಲ. ಇಲ್ ಕೇಳಿ, ನೀವ್ ಕೋಲ್ಕತ್ತಾಗ ಹೋದಾಗ ನನ್ ಮಗಂಗೆ ಒಂದೊಳ್ಳೆ ಕೇಕ್ ತಗೊಂಡ್ ಬನ್ನಿ. ಅವನಿಗ ಬ್ರಿಟಿಷರು ಕೊಟ್ಟಿರೋ ಕೇಕ್ ತಿನ್ನೋ ಅವಶ್ಯಕತೆ ಏನಿಲ್ಲ. ಸಾಹೇಬ್ರು ಕೊಟ್ಟಿರೋ ಉಡುಗೊರೆಗೆ ಇಷ್ಟ ಅವಮಾನನ? ಯಾವ್ದನ್ನ ತಲೆ ಮೇಲೆ ಇಟ್ಕೋಬೇಕಿತ್ತೋ ಅದನ್ನ ಕಾಲಿಂದ ತಾಳ್ತಾ ಇದಾರೆ. ಇದನ್ನೆಲ್ಲ ನಾನು ಸಾಹೇಬ್ರಿಗೆ ಹೇಳಲೇಬೇಕು. ಅವನ್ನ ಅಲ್ಲಿ ಕರ್ಕೊಂಡೋದ್ರು, ಆಮೇಲೆ ಅವನ ಹತ್ರನೇ ಸಾರಿ ಕೇಳಿದ್ದಾರೆ. ಇನ್ನೊಂದ್ಸಲ ಅವನ ಹತ್ರ ಕವಿತೆನ ಹೇಳ್ಸಿದ್ದಾರೆ. ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ನಂಗೆ. ಅವರು ಒಳ್ಳೇದಕ್ಕೆ ಗೌರವ ಕೊಡ್ತಾರೆ, ಇದರಲ್ಲಿ ಅರ್ಥ ಆಗದಿರೋಂಥದ್ದೇನಿದೆ? ನೀವ್ ಯಾವಾಗ್ಲೂ ಅವ್ರ ಪರವಾಗಿ ಮಾತಾಡ್ತೀರಾ, ಅದಕ್ಕೆ ಹೀಗೆಲ್ಲ ಹೇಳಿ ಒಪ್ಸ್ತಿದ್ದೀರಾ ಅಲ್ವಾ? ಮಾನೋದ, ಈ ಕೇಕ್ನ ತಗೊಂಡ್ ಹೋಗು. ಏಯ್, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೆ ನೀನು? ಏನಾಯ್ತು ಮಾನೋದ? ಏನ್ ನಡೀತಿದೆ ಇಲ್ಲಿ? ನೋಡಿ ಅಮ್ಮವ್ರೆ, ಇವನ್ಗೆ ಹೇಳಿದೀನಿ ಇಲ್ಲೆಲ್ಲ ಬರ್ಬಾರ್ದು ಅಂತ, ಆದ್ರೂ ಇಲ್ಲಿ ಬಂದು ಕಳ್ಳನ್ ತರ ನಿಂತ್ಕೊಂಡಿದ್ದಾನೆ. ಏನ್ ಮಾಡ್ತಿದ್ದೆ ನೀನಿಲ್ಲಿ?
ಈ ಹೊಸ ಅಡಿಗೆ ಭಟ್ಟ ಎಲ್ಲ ಹೋದ್ನೋ ಏನು? ಆಗ್ಲೇ ಮೀನ್ ಕತ್ತರಿಸಿಟ್ಟಿದೀನಿ. ಇಷ್ಟೊತ್ತಾದ್ರೂ ಅರ್ಶನ, ಖಾರ, ಉಪ್ಪು ಏನು ಹಾಕಿಲ್ಲ. ಅನು ಅಕ್ಕ, ನೀವೇನಾದ್ರೂ ನೋಡಿದ್ರ ಅವನ್ನ? ಇಲ್ಲ. ನೀನು ಇದ್ರಲ್ಲೇ 2 ಮೀನನ್ನ ಎತ್ಕೊಂಡು ಹೋಗಿ ವೀರು ಕೊಡ್ಲಾ? ಬೆಳಿಗ್ಗೆಯಿಂದ ನಾನು ಒಬ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಿ ಹೋದ್ನೋ ಏನು? ಇಷ್ಟೊತ್ತಾದ್ರೂ ಅವ್ನು ಇನ್ನೂ ಬಂದಿಲ್ಲ. ಜಯಾಕ, ಇಲ್ಲೇ ಬೈತಾ ಕೂತ್ರೆ ಯಾವ ಉಪಯೋಗನೂ ಇಲ್ಲ. ನೀನ್ ಹೋಗ್ ನೋಡು ಹೊಸ ಅಡ್ಗೆ ಭಟ್ಟ ಎಲ್ಲಿದ್ದಾನೆ ಅಂತ. ಹಾಗೆ ಹೋಗೋ ಮೊದ್ಲು ನನಗೆ ಬಾಳೆ ಎಲೆನೂ ಕೊಟ್ಟು ಹೋಗು. ಹಾ, ಕೊಡ್ತೀನಿ. ಇಷ್ಟೊಂದ್ ಕೆಲ್ಸ ಬಿದ್ದಿದೆ. ನಾನೊಬ್ಳೆ ಯಾವ್ಯಾವ ಕೆಲ್ಸ ಅಂತ ಮಾಡ್ಲಿ? ನನ್ಗೇನಾದ್ರೂ ಆ ದೇವ್ರು 10 ಕೈಗಳನ್ನ ಕೊಟ್ಟಿದಾನಾ? ನಾನೀಗ ಬರ್ತೀನಿ. ಸರಿ. ಅಡ್ಗೆ ಅವನು ಅಡ್ಗೆ ಮನೆಗೆ ಹೋಗ್ದೆ ಕೋಣೆ ಹೊರಗ್ ನಿಂತು ಮಾತ್ ಕೇಳಿಸ್ಕೊತಿದಾನ. ಇಲ್ ನೋಡು, ಮನೆ ಯಜಮಾನ್ರ ಕೋಣೆ ಹೊರಗಡೆನೆ ಪತ್ತಿದಾರಿ ಕೆಲಸ ಮಾಡೋದಾದ್ರೆ ನಿನಗೆ ಈ ಮನೇಲಿ ಕೆಲ್ಸ ಇಲ್ಲ. ಎಲ್ಲ ಹಾಳಾಗೋಯ್ತು. ಅನುಮಾನ ಬಂದು ನನ್ನನ್ನ ಈ ಮನೆ ಕೆಲ್ಸದಿಂದ ತೆಗೆದು ಹಾಕ್ಬಿಟ್ರೆ ಈ ಮನೇಲಿ ಏನ್ ನಡೀತಿದೆ ಅಂತ ನನಗೆ ಗೊತ್ತಾಗತ್ತೆ. ಅಮ್ಮೋರೆ ನನ್ ಪತ್ತೆದಾರಿ ಕೆಲಸ ಮಾಡ್ತಿರ್ಲಿಲ್ಲ ಅಮ್ಮೋರೆ. ಅಡಿಗೆಗೆ ಏನ್ ಮಾಡ್ಬೇಕು ಅಂತ ಕೇಳೋದಕ್ ಬಂದೆ ಅಷ್ಟೇ. ನಾನೊಬ್ಬ ಬಡ ಜೀವಿ ಅಮ್ಮೋರೆ. ಇಷ್ಟು ದೊಡ್ಡ ಮನೇಲಿ ನೀವ್ ಎಲ್ಲಿದ್ದೀರಾ ಅಂತ ಹುಡುಕ್ತಾ ಇದ್ದೆ ಅಷ್ಟೇ. ನಾನು ತುಂಬಾ ಬಡವ, ನನಗೆ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ. ನನ್ನನ್ನ ದಯವಿಟ್ಟು ಕೆಲ್ಸದಿಂದ ತೆಗಿಬೇಡಿ. ನನಗೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಕ್ ಬರುತ್ತೆ ಅಮ್ಮೋರೆ.